ಕರ್ತನಲ್ಲಿ ಪ್ರಿಯರೇ, ಆತ್ಮದಾಹ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ನಿಮ್ಮನ್ನು ನಡೆಸಲಿ. ಪ್ರಿಯರೇ, ಕುಟುಂಬ, ಫ್ಯಾಮಿಲಿ, ಅದರ ವಿಷಯದಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ. ತಂದೆಯಾಗಿ, ತಾಯಿಯಾಗಿ, ಕುಟುಂಬವಾಗಿ, ತಂದೆ ತಾಯಿ ಒಟ್ಟಾಗಿ ಯಾವ ರೀತಿಯಲ್ಲಿ ಮನೆಯಲ್ಲಿ ಇರಬೇಕೆಂಬುದಾಗಿ ಮಾತ್ರವಲ್ಲ, ಮಕ್ಕಳು, ಕಳೆದ ಸಾರಿ ನಾವು ನೋಡಿದೆ ಮಕ್ಕಳು ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ ಅದಕ್ಕೆ ಸಂಬಂಧಪಟ್ಟ ವಿಷಯ ನೋಡ್ತಾ ಇದ್ದೆವು. ಕಳೆದ ವಾರದಲ್ಲಿ ನಾವು 1 ಪೇತ್ರ 5ನೇ ಅಧ್ಯಾಯ 5ನೇ ವಚನ ಓದ್ಕೊಂಡಿದ್ದೆವು. ಯವನಸ್ಥರು ಹೇಗೆ ಹಿರಿಯರಿಗೆ ಅಧೀನರಾಗಿರಬೇಕು, ದೀನ ಮನಸ್ಸೆಂಬ ವಸ್ತ್ರವನ್ನು ಕಟ್ಟಿಕೊಂಡು, ಸೊಂಟ ಕಟ್ಟಿಕೊಂಡು ಒಬ್ರಿಗೊಬ್ರು ಸೇವೆ ಮಾಡಬೇಕು. ದೇವರ ಅಹಂಕಾರಿಗಳನ್ನು ಎದುರಿಸ್ತಾರೆ, ದೀನರಿಗೋ ಕೃಪೆಯನ್ನು ಅನುಗ್ರಹಿಸಿ ಕೊಡ್ತಾರೆ. ಅದಕ್ಕಿಂತ ಮೊದಲು ನಾವು ನೋಡಿದ್ದೆವು, ದೇವರು ಕೊಟ್ಟಂಥ 10 ಆಜ್ಞೆಗಳಲ್ಲಿ 4ನೇ ಆಜ್ಞೆಯೇ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನೀನು ಭೂಮಿಯ ಮೇಲೆ ಬಹುದಿವಸ ಬದುಕುವೆ ಎಂಬುದಾಗಿ ದೇವರ ವಾಕ್ಯ ನಾವು ಧ್ಯಾನಿಸಿದ್ದೇವೆ. ಹೌದು ಪ್ರಿಯರೇ, ಇವತ್ತು ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಮಕ್ಕಳು ದೇವರ ಆಶೀರ್ವಾದವನ್ನು ಹೊಂದಿದ ಜನಾಂಗವಾಗಿರಬೇಕು. ಮಕ್ಕಳೇ, ಯೌವನ ಕಾಲದಲ್ಲಿ ನಿಮ್ಮನ್ನು ಯಾರು ಸಹ ಈ ಲೋಕದಲ್ಲಿ ಆಚೀಚೆ ನಡೆಸುವಂಥ, ಎಳೆಯುವಂಥ ಪರಿಸ್ಥಿತಿ ಇರಬಾರ್ದು. ಈ ಸಾರಿ ನಾನು ಕೆಲವು ವಾಕ್ಯ ಭಾಗಗಳನ್ನೇ ಓದ್ಕೊಂಡು ಹೋಗ್ತೇನೆ. ಈ ಯವನಸ್ಥ ಮಕ್ಕಳಿಗೆ ಎಲ್ಲ ವಾಕ್ಯಗಳು ಬಹಳ ಪ್ರಾಮುಖ್ಯ. ಅವರ ಜೀವಿತದಲ್ಲಿ ಹೊಂದಿಕೊಂಡು ಆ ವಾಕ್ಯ ಪ್ರಕಾರವಾಗಿ ಜೀವಿಸಿದರೆ ಖಂಡಿತ ಅದರ ಆಶೀರ್ವಾದಗಳು ಅವರಿಗಿರ್ತದೆ. ಇವತ್ತು ಯವನ ಕಾಲದಲ್ಲಿ ನಮ್ಮ ಹೆಮ್ಮೆ, ಗರ್ವಗಳು ಅಥವಾ ಯೌವನದ ಆ ಬಿಸಿ ರಕ್ತದಲ್ಲಿ ದೇವರನ್ನಾಗಲಿ, ದೇವರ ಸಾನ್ನಿಧ್ಯವನ್ನಾಗಲಿ, ಆತ್ಮಿಕ ವಿಷಯಗಳನ್ನು ಅಸಡ್ಡೆ ಮಾಡುವಂಥ ಕೆಟ್ಟ ಹೃದಯ ಯಾರಿಗೂ ಬರಬಾರದು. ಭಯಭಕ್ತಿಯಲ್ಲಿದ್ದು ದೇವರನ್ನು ಕೊಂಡಾಡುವಂಥ, ದೇವರಿಗೆ ವಿಧೇಯರಾಗುವಂಥ, ದೇವರ ಸ್ವರಕ್ಕೆ ಕಿವಿಗೊಡುವಂಥ ಒಂದು ಒಳ್ಳೆಯ ಜನಾಂಗವಾಗಿ, ದೇವರ ಮಕ್ಕಳಾಗಿ ನಾವು ಕಾಣಬೇಕು ಪ್ರಿಯರೇ. 2 ತಿಮೋತಿ ಅದರಲ್ಲಿ ನಾವು 3ನೇ ಅಧ್ಯಾಯ 2 ತಿಮೋತಿ 3ನೇ ಅಧ್ಯಾಯ 14ನೇ ವಚನ ನಾವು ಓದ್ಕೊಳ್ಳೋಣ. ನೀನಾದರೂ, ತಿಮೋತಿಯನಿಗೆ ಪೌಲನು ಹೇಳ್ತಾ ಇದ್ದಾನೆ, ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರನ್ನು ಆಲೋಚಿಸು. ಚಿಕ್ಕಂದಿನ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಯಾಕಂದರೆ ಇದಕ್ಕಿಂತ ಮೊದಲು ತಂದೆ ತಾಯಿಗೆ ನಾನು ಹೇಳಿದೆ ಹೇಗೆ ಬೆಳೆಸಬೇಕು, ಬೋಧಿಸಬೇಕು, ಮಲಗುವಾಗ, ಹೇಳುವಾಗ, ಹೋಗುವಾಗ ಈ ವಾಕ್ಯ ಬೋಧನೆಗಳು ಹೇಗಿರಬೇಕು, ಅವರನ್ನು ಹೇಗೆ ನಡೆಸಬೇಕೆಂಬುದಾಗಿ ನಾವು ನೋಡಿದ್ದೇವೆ. ಈಗ ಮಕ್ಕಳೇ, ನೀವು ನಿಮ್ಮ ಜೀವಿತದಲ್ಲಿ ಆ ವಾಕ್ಯಗಳಿದ್ದರೆ ನೀವೇನು ಮಾಡಬೇಕು? ಅನೇಕ ಅಸ್ಥಿರವಾದ ಲೋಕಗಳು, ಪರಿಸ್ಥಿತಿಗಳು, ಆಶಾಪಾಶಗಳು, ಯೌವನದ ಇಚ್ಛೆಗಳು ಮನುಷ್ಯನನ್ನು ಎಳಿತಾ ಇರ್ತದೆ. ಇಂಥ ಸಂದರ್ಭಗಳಲ್ಲಿ ನಿನ್ನ ಜೀವಿತದಲ್ಲಿ ಯಾವ ರೀತಿಯಲ್ಲಿಯೂ ನೀನು ಅದಕ್ಕೆ ಬಲಿಪಶುವಾಗದೆ ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟ ಒಂದು ಜೀವಿತ ನಿನ್ನದಾಗಿ ಇಟ್ಟುಕೊಂಡು ನೀನು ಮುಂದೆ ಹೋದ ಪಕ್ಷದಲ್ಲಿ ದೇವರ ಕರುಣೆ, ದೇವರ ದಯೆ ನೀನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ಆ ನೆಲೆ ನಿನ್ನ ಜೀವಿತದಲ್ಲಿ ಹೇಗಿರಬೇಕು? ಯಾಕಂದರೆ ಜ್ಞಾನೋಕ್ತಿಯಲ್ಲಿ 6ನೇ ಅಧ್ಯಾಯ 20ನೇ ವಚನದಲ್ಲಿ ಓದಿದ್ದೇವೆ, ತಂದೆಯ ಆಜ್ಞೆಯನ್ನು ಕೈಗೊಳ್ಳಬೇಕು, ತಾಯಿಯ ಉಪದೇಶವನ್ನು ಮರೆಯಬಾರದು. ಏನದು ತಂದೆಯ ಆಜ್ಞೆ ಮತ್ತು ತಾಯಿಯ ಉಪದೇಶ? ಪ್ರಿಯ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಇದನ್ನು ನೀವು ಗಂಭೀರವಾಗಿ ಎಣಿಸಿ ನಿಮ್ಮ ಜೀವಿತ ಅಳವಡಿಸಿಕೊಳ್ಳ್ರಿ. ಆ ಆಜ್ಞೆ ಏನಂತೇಳಿ ನಾವು ನೋಡ್ತೇವೆ. ಅದರ ವಿಷಯದಲ್ಲಿ ನಾವು ಆಳವಾಗಿ ನೋಡುವಾಗ, ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವದ ಬುಗ್ಗೆ. ತಂದೆ ಆಜ್ಞೆ ಕೈಗೊಳ್ಳು, ತಾಯಿ ಉಪದೇಶ ಮರಿಬೇಡ. ಅದೇನು ಮಾಡ್ತದಂತೆ? ಅದು ಕೆಟ್ಟ ಹೆಂಗಸಿನಿಂದಲೂ ಪರಸ್ತ್ರೀಯ ನಾಲಿಗೆ ಸಿಹಿ ನುಡಿಯಿಂದಲೂ ನಿನ್ನನ್ನು ರಕ್ಷಿಸತಕ್ಕದಾಗಿದೆ. ಇವತ್ತು ಮಕ್ಕಳು ಯೌವನ ಪ್ರಾಯಕ್ಕೆ ಬರುವಾಗ ಅವರಿಗೆ ಯೌವನದ ಇಚ್ಛೆಗಳು ಕಣ್ಣಲ್ಲಿ ತುಂಬಿ ತುಳುಕ್ತಾ ಇರ್ತವೆ. ಏನು ನೋಡಿದರೂ ಅವರ ಜೀವಿತದಲ್ಲಿ ಒಂದು ಶರೀರದ ಆಶೆ, ಕಣ್ಣಿನ ಆಶೆ ಅವರ ಜೀವಿತದಲ್ಲಿ ತಾಂಡವಾಡ್ತಾ ಇರ್ತದೆ. ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವಳಾಗಿ ಇರದಿದ್ದರೆ ಈ ಇಚ್ಛೆಯು ನಿನ್ನನ್ನು ಕೊಂಡು ಹೋಗ್ತದೆ, ದೇವರ ಮುಂದೆ ಕೋಪಕ್ಕೆ ಗುರಿ ಮಾಡ್ತದೆ. ಇವತ್ತೊಂದು ಕಾಲ ಇದೆ, ನೀನು ಪಾಪ ಮಾಡಿದರೂ ತೊಂದರೆ ಇಲ್ಲ ಅಂತ ಸೈತಾನ ಹೇಳುವನಾಗಿದೆ, ದೇವರದಲ್ಲ ಪ್ರಿಯರೇ. ದೇವರ ವಾಕ್ಯ ಇಷ್ಟೇ ಹೇಳ್ತದೆ, ನಿನ್ನ ವಿವಾಹಕ್ಕಿಂತ ಮುಂಚೆ ನೀನು ಯಾವ ಕಾರಣಕ್ಕೂ
ನಿನ್ನ ಅಪೋಸಿಟ್ ಸೆಕ್ಸ್ ಒಂದಿಗೆ ನಿನ್ನ ಜೀವಿತವನ್ನು ಮುಂದುವರಿಸಬಾರದು, ಅಥವಾ ನಿನ್ನ ಜೀವಿತವನ್ನು ಆ ರೀತಿಯಲ್ಲಿ ಲೋಕವು ಹೇಳುವಂಥ ರೀತಿ ನೀನು ಮುಂದುವರಿಸಲಿಕ್ಕೆ ಯಾವ ಅಪ್ಪಣೆಯೂ ಇಲ್ಲ. ಮದುವೆಯ ಹೊರತಾಗಿ ಅವನ ಜೀವಿತದಲ್ಲಿ ಒಂದು ಸ್ತ್ರೀಯೊಂದಿಗೆ ಅಥವಾ ಪುರುಷನೊಂದಿಗೆ ಸೇರುವುದು ಪಾಪ, ಮಹಾಪಾಪ. ಲೋಕ ತಪ್ಪಿಲ್ಲ ಅಂತ ಹೇಳ್ಬೋದು, ಲೋಕ ನಿನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗುವುದಿಲ್ಲ, ನಿನ್ನನ್ನು ಕರ್ಕೊಂಡು ಹೋಗೋದು ದೇವರ ಸಾನ್ನಿಧ್ಯ. ಪರಲೋಕದಲ್ಲಿರುವಂಥ ದೇವರು ನಿನ್ನ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಲೋಕ ಹೇಳೋದನ್ನು ಕೇಳ್ಕೊಂಡ್ರೆ ಒಂದು ದಿವಸ ಲೋಕವು ಎಲ್ಲಿ ಹೋಗ್ತದೆ ಅಲ್ಲಿಗೆ ನೀನು ಹೋಗ್ತೀಯ. ಹಾಗಾಗಿ ಲೋಕದ ಇಚ್ಛೆಗಳು, ಲೋಕದ ಆಶಾಪಾಶಗಳು ಅಥವಾ ಲೋಕದ ವಿಚಾರಗಳು ನಿನ್ನನ್ನು ಮೋಹಿಸಬಾರದು. ನಿನ್ನ ಹೃದಯವು ಅವಳ ಬೆಡಗನ್ನು ಮೋಹಿಸದಿರಲಿ. ಅವಳು ತನ್ನ ಕಣ್ಣು ರೆಪ್ಪೆಗಳಿಂದ ನಿನ್ನನ್ನು ವಶ ಮಾಡಿಕೊಂಡಾಳು. ನೋಡಿಕೊಳ್ಳೋ. ಯಾಕಂದರೆ ನಿನ್ನ ಜೀವಿತದಲ್ಲಿ ಈ ಉಪದೇಶ ಹೊಂದಿದೆಯಾ, ಅದು ನಿನ್ನ ಜೀವಿತದಲ್ಲಿ ಏನಾಗ್ತದಂತೆ, ಇದೇನಾಗ್ತದೆ, ಪರಸ್ತ್ರೀ ಅಮೂಲ್ಯವಾದ ಜೀವನ ಬೇಟೆ ಆಡ್ತಾಳೆ. ಮಡಿಲಲ್ಲಿ ಬೆಂಕಿನಿಟ್ಟುಕೊಂಡ್ರೆ ಬಟ್ಟೆ ಸುಡುವುದಿಲ್ಲವೋ, ಹಾಗಾಗಿ ನೀನು ಬೆಂಕಿಯೊಂದಿಗೆ ಆಟ ಆಡುವಂಥ ಪರಿಸ್ಥಿತಿ, ನಿನ್ನ ಮಡಿಲಲ್ಲಿ ಬೆಂಕಿಯನ್ನಿಟ್ಕೊಂಡಿದ್ದೀಯ ಎಂಬುದಾಗಿ ಅರ್ಥವನ್ನು ಸೂಚಿಸ್ತದೆ. ಹಾಗಾಗಿ ಮಕ್ಕಳೇ, ಯವನಸ್ಥ ಮಕ್ಕಳೇ, ನಿಮ್ಮ ಯೌವನವು ದೇವರ ಕಾರ್ಯಕ್ಕಾಗಿ ಉಪಯೋಗ ಆಗಲಿ. ಮುಪ್ಪಿನಲ್ಲಿಯೂ ಬಾಲ್ಯದಲ್ಲಿಯೂ ನೊಗ ಹೊರುವುದು ವ್ಯರ್ಥ. ಯಾಕಂದರೆ ಯೌವನದಲ್ಲಿ ಮನುಷ್ಯನಿಗೆ ನೊಗ ಹೊರುವುದು ಒಳ್ಳೆಯದು ಎಂಬುದಾಗಿ. ಮುಪ್ಪು ಮತ್ತು ಬಾಲ್ಯ ಗತಿಸಿ ಹೋಗ್ಬಿಡ್ತದೆ. ಇವತ್ತು ಯೌವನ ಕಾಲ ದೇವರಿಗಾಗಿರುವಂಥದ್ದು, ಅದನ್ನು ದೇವರಿಗಾಗಿ ಉಪಯೋಗಿಸಿರಿ, ದೇವರ ಘನತೆಗಾಗಿ ನೀವು ಉಪಯೋಗಿಸಿ. ಆವಾಗ ದೇವರ ಕೃಪೆ, ದೇವರ ಸಹಾಯ ನಿಮ್ಮ ಜೀವಿತದಲ್ಲಿ ನೀವು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇದೆ. 1 ತಿಮೋತಿ 5ನೇ ಅಧ್ಯಾಯ 4ನೇ ವಚನ. 1 ತಿಮೋತಿ 5ನೇ ಅಧ್ಯಾಯ 4ನೇ ವಚನ. ದಿಕ್ಕಿಲ್ಲದ ವಿಧವೆಯರನ್ನು ಸಂರಕ್ಷಿಸು. ಆದರೆ ಒಬ್ಬ ವಿಧವೆಗೆ ಮಕ್ಕಳಾಗಲಿ ಇದ್ದರೆ ಅವರೇ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸೋದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುತ್ತರ ಮಾಡುವುದಕ್ಕೂ ಕಲಿತುಕೊಳ್ಳಲಿ. ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು. ಈಗ ಒಂದು ದೇವರ ಸಮ್ಮುಖದಲ್ಲಿ ಈ ರೀತಿಯಲ್ಲಿ ದೇವರಿಗೋಸ್ಕರ ಆ ಒಂದು ನೆಲೆಯನ್ನಿಟ್ಟುಕೊಂಡು ದೇವರ ಮಾರ್ಗದರ್ಶನದಲ್ಲಿ ಏನು ಮಾಡಬೇಕಾಗಿದೆಯೋ ಅದನ್ನು ಮಾಡ್ತೇನೆ, ದೇವರ ಮಾರ್ಗದರ್ಶನದಲ್ಲಿ ಏನು ನಡಿಬೇಕೋ ಅದು ನಡೀಲಿ ಎಂಬುದಾಗಿ ಇರುವಂಥ ಒಂದು ಜೀವಿತ ನಿಮ್ಮದಾಗಿರಬೇಕು. ಮಾತ್ರವಲ್ಲ, 2 ತಿಮೋತಿ 1ನೇ ಅಧ್ಯಾಯ 5ನೇ ವಚನದಲ್ಲಿಯೂ ಸಹ ನಾವು ನೋಡ್ತೇವೆ, ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ ವಾಸವಾಗಿತ್ತು, ಹಾಗೆ ನಿನ್ನಲ್ಲಿ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಏನು? ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಯಾಕಂದರೆ ಅವನು ಯವನಸ್ಥನಾಗಿದ್ದಾನೆ. ಅವನ ತಾಯಿಯ ವಿಷಯದಲ್ಲಿಯೂ ಅಜ್ಜಿಯ ವಿಷಯದಲ್ಲಿ ಹೇಳ್ತಿದ್ದಾರೆ, ಆ ನಂಬಿಕೆ ನಿನ್ನಲ್ಲಿರಲಿ. ತಂದೆ ತಾಯಿಗಳೇ, ನಿಮ್ಮ ಮೌಲ್ಯಗಳು, ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಮಕ್ಕಳಿಗೆ ಹೋಗಬೇಕಾಗಿರೋದು ನಿಮ್ಮ ಆತ್ಮಿಕ ಮೌಲ್ಯ ಅವರಿಗೆ ಹೋಗಬೇಕು. ಆಸ್ತಿ ಪಾಸ್ತಿ ಕಚ್ಚಾಟದಲ್ಲಿ ಎಂಡಾಗ್ತದೆ, ದ್ರವ್ಯಾಶಯಗಳಿಂದ ಎಂಡಾಗ್ತದೆ. ಆದರೆ ನಿಮ್ಮಲ್ಲಿರೋ ಆತ್ಮಿಕ ಮೌಲ್ಯ ಇದೆಯಲ್ಲ, ಅದನ್ನು ಯಾರು ಬೆಲೆ ಕಟ್ಟಲಿಕ್ಕೆ ಆಗಲ್ಲ, ಯಾರಿಗೂ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಈ ಲೋಕದ ಹಣ ಕೊಡಲ್ಲ, ಆಸ್ತಿ ಕೊಡಲ್ಲ. ಗಿವ್ ದೆಮ್ ಮಾರಲ್, ಒಂದು ಆತ್ಮಿಕವಾದಂಥ ಒಂದು ಮೌಲ್ಯವನ್ನು ಅವರಿಗೆ ಕೊಡ್ರಿ, ಒಳ್ಳೆ ಸಂಪತ್ತನ್ನು ಅವರಿಗೆ ಕೊಡಿ. ಆ ಮಾರಲ್ ವ್ಯಾಲ್ಯೂ ಇದೆಯಲ್ಲ, ಅವರ ಜೀವಿತದಲ್ಲಿ ಎಂದೆಂದಿಗೂ ಅದು ನಿತ್ಯವಾಗಿರ್ತದೆ. ಸ್ಪಿರಿಚುವಲ್ ಆಗಿರ್ತಕ್ಕಂಥ ವ್ಯಾಲ್ಯೂ. ಇವತ್ತು ಆತ್ಮಿಕವಾದಂಥ ಗುಣಮಟ್ಟಗಳು ಅವರಿಗೆ ನೀವು ಕೊಟ್ಟ ಪಕ್ಷದಲ್ಲಿ ಆ ಮಕ್ಕಳು ಕಡೆಯವರೆಗೂ ಒಳ್ಳೆಯ ರೀತಿಯಲ್ಲಿ ದೇವರ ಮಹಿಮೆ ಕಾರ್ಯಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇವತ್ತು ದೇವರ ಕೃಪೆ, ದೇವರ ಸಹಾಯ ನಮ್ಮ ಜೀವಿತದಲ್ಲಿ ಯಾವ ರೀತಿನ ಪಾಲಿಸ್ತಾ ಇದ್ದೇವೆ. ಲೂಕನ ಬರೆದ ಸುವಾರ್ತೆಯಲ್ಲಿ ಸಹ ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನದಲ್ಲಿ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನದಲ್ಲಿ ದೇವರ ವಾಕ್ಯ ಏನು ಹೇಳ್ತಂದ್ರೆ, ಅಂದರೆ ಯಾವ ರೀತಿಯಲ್ಲಿ ಒಂದು ಮಗನು ಬೆಳೆಯುವುದಕ್ಕೆ ಆಸ್ಪದ ಇದೆ. ಯೇಸು ಕ್ರಿಸ್ತನು ಯಾವ ರೀತಿ ಬೆಳೆದನು, ಸಾಮುವೇಲನು ಯಾವ ರೀತಿ ಬೆಳೆದನು, ಯೋಸೇಫನು ಯಾವ ರೀತಿ ಬೆಳೆದನು. ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯನ್ನು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. 2 ವಿಷಯಗಳಲ್ಲಿ ನಾವು ನೋಡುತ್ತೇವೆ. ಯೇಸು ಜ್ಞಾನದಲ್ಲಿ, ಬಲದಲ್ಲಿಯೂ ದೇಹಬಲದಲ್ಲಿಯೂ ಬೆಳೀತಾ ಬಂದ ಒಂದು. 2ನೇದಾಗಿ ಆತನು ದೇವರ ಮತ್ತು ಮನುಷ್ಯರ ದಯೆಯನ್ನು ಹೊಂದಿದನು. ಹಾಗಾಗಿ ನಾನು ದೇವರ ಭಕ್ತ ಅಂತ ಮನುಷ್ಯರಿಂದ ಉಗ್ಗಿಸಿಕೊಳ್ಳುವಂಥವರಾಗಿರಬಾರ್ದು. ಮನುಷ್ಯರ ದಯೆಗೂ ನಾವು ಪಾತ್ರರಾಗುವಂಥ ರೀತಿಯಲ್ಲಿ, ಅಂದರೆ ದುಷ್ಟರ ಯೋಚನೆಗಲ್ಲ, ಕೆಟ್ಟದನ್ನು ಮಾಡುವವರ ವಿಷಯಕ್ಕಲ್ಲ, ದೇವರ ದಯೆ ನಮ್ಮ ಜೀವಿತದಲ್ಲಿ ಆವರಿಸಿಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಆ ನೆಲೆಯಲ್ಲಿ ಹೋಗುವಾಗ ಕರ್ತನು ಖಂಡಿತವಾಗಿ ಸಹಾಯಕನಾಗಿ ನಡೆಸ್ತಾನೆ. ಆದ್ದರಿಂದ ಮಕ್ಕಳೇ,
ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ, ಆತ್ಮಿಕ ವಿಷಯಗಳಿಗೆ ಹೆಚ್ಚಿನ ಮೌಲ್ಯವನ್ನು ನೀವು ಕೊಡಬೇಕಾಗಿದೆ. ಕೆಲವು ವಾಕ್ಯ ಭಾಗಗಳನ್ನು ನಾನು ಓದ್ತಾ ಹೋಗ್ತೇನೆ. ಮೇ ಬಿ ನಿಮ್ಮ ಕೈಯಲ್ಲಿ ಸತ್ಯವೇದ ಇರುವುದಾದರೆ ಓದ್ಕೊಳ್ರಿ, ಅಥವಾ ಅದನ್ನು ನೋಟ್ ಮಾಡಿ ಮತ್ತೆ ನೀವು ಓದಿ. ಯವಸ ಮಕ್ಕಳೇ, ನಿಮಗಿದು ಬಹಳ ಅಗತ್ಯ. ಜ್ಞಾನೋಕ್ತಿ 2ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಾಕ್ಯಗಳು. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡ್ಕೊಳ್ಳುವಿ. ದೈವ ಜ್ಞಾನವನ್ನು ಪಡ್ಕೊಳ್ಳುವಿ. ಲೋಕದ ಜ್ಞಾನ, ಇದು ಡಿಗ್ರಿ ಆಯಿತು, ಮಾಸ್ಟರ್ಸ್ ಆಯಿತು, ಡಾಕ್ಟ್ರೇಟ್ ಆಯಿತು, ಎಲ್ಲ ಆಗಿ ಜ್ಞಾನ ಪಡ್ಕೊಂಡು ದೇವರ ಜ್ಞಾನ ಇಲ್ಲದಿದ್ದರೆ ಇದೊಂದು ಟ್ರ್ಯಾಜಿಡಿ ತಾನೇ. ದೇವರ ಮಕ್ಕಳೇ, ವಿಶ್ವಾಸಿಗಳೇ, ದೇವರ ಮೇಲೆ ನಂಬಿಕೆ ಇಡುವಂಥವರೇ, ನಿಮ್ಮ ಜೀವಿತದಲ್ಲಿ ಈ ವಿಷಯಗಳನ್ನು ಯಾವತ್ತೂ ನೀವು ಮರೆಯಬಾರದು. 6ನೇ ವಚನದಲ್ಲಿ ಯೆಹೋವನೇ ಜ್ಞಾನವನ್ನು ಕೊಡುವಾತನು. ಯೆಹೋವನೇ ಜ್ಞಾನವನ್ನು ಕೊಡುವಾತನು. ಆತನ ಬಾಯಿಂದಲೇ ತಿಳುವಳಿಕೆ, ವಿವೇಕವು ಹೊರಟು ಬರುತ್ತದೆ. ಆತನು ಯಥಾರ್ಥ ಚಿತ್ತರಿಗೆ ಸುಜ್ಞಾನವನ್ನು ಕೂಡಿಸಿಡುವನು. ದೋಷವಿಲ್ಲ ನಡೆಯುವವರಿಗೆ ಗುರಾಣಿಯಾಗಿದ್ದಾನೆ. ಮಾತ್ರ 1ನೇ ಅಧ್ಯಾಯ 47ನೇ ವಚನದಲ್ಲಿ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಮಕ್ಕಳೇ, ನೀವು ಅಂಥವರಾಗಬಾರ್ದು. ನಿಮ್ಮ ಯೌವನ ದೇವರಿಗಾಗಿ ಉಪಯೋಗ ಆಗುವಂಥದ್ದಾಗಿರಬೇಕು. 3ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೇವೆ. ಕಂದ, ನನ್ನ ಉಪದೇಶ ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನುಂಟು ಮಾಡುವವು. ದೇವರ ವಚನ ತಂದೆ ತಾಯಿಗಳ ಮಾತಿಗಿಂತಲೂ ಲೋಕದ ಎಲ್ಲ ಮಾತಿಗಿಂತಲೂ ದೇವರ ವಚನ ಶ್ರೇಷ್ಠವಾದದ್ದು. ಪ್ರೀತಿ ಸತ್ಯತೆಗಳು ನೀನು ಬಿಡದಿರಲಿ, ಅವುಗಳು ನಿನ್ನ ಕೊರಳಿ ಕಟ್ಟು, ನಿನ್ನ ಹೃದಯ ಹಾಲಿಗೆ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸು ಯೆಹೋವನ ಭರವಸವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನೆಂದು ಎಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವೂ ಎಲುಬುಗಳಿಗೆ ಸಾರವು ಉಂಟಾಗುವುದು. ಮಕ್ಕಳೇ, ಇದು ನಿಮಗೋಸ್ಕರ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು, ತೊಟ್ಟಿಗಳ ದ್ರಾಕ್ಷಾರಸವು ತುಂಬಿ ತುಳುಕುವು. ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ತಂದೆಯು ತನ್ನ ಮುದ್ದು ಮಕ್ಕಳನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವರನ್ನು ಗದರಿಸ್ತಾನೆ. ಹೀಗೆ ಅನೇಕ ವಾಕ್ಯಗಳನ್ನು ನಾವು ನೋಡ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ದೇವರಿಗೋಸ್ಕರ ನಿಲ್ಲುತ್ತಾ ದೇವರನ್ನು ಗಣಪಡಿಸುವಂಥ ಒಂದು ಜನಾಂಗವಾಗಿರುವಂತೆ ಕರ್ತ ನಮ್ಮ ನಡೆಸುವುದಕ್ಕಾಗಿ ಕರ್ತನನ್ನು ಕೇಳಿಕೊಳ್ಳಬೇಕು. ಮಾತ್ರವಲ್ಲ, 4ನೇ ಅಧ್ಯಾಯದಲ್ಲಿ ಸಹ ಅನೇಕ ವಿಷಯಗಳಿದೆ. ನಾನು ಅಲ್ಲಲ್ಲಿ ಸ್ವಲ್ಪ ವಚನ ಓದ್ತೇನೆ ಅಷ್ಟೇ. 4ನೇ ಅಧ್ಯಾಯ ಪ್ರಾರಂಭದಲ್ಲಿ, ಮಕ್ಕಳಿರ ತಂದೆ ಶಿಕ್ಷೆಯನ್ನು ಕೇಳಿರಿ, ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡಿರಿ. ನಾನು ನಿಮಗೆ ಸುಬೋಧನೆಯನ್ನು ಮಾಡುವೆನು, ನನ್ನ ಉಪದೇಶವನ್ನು ಬಿಡಬೇಡಿರಿ. ನಾನು ನನ್ನ ತಂದೆಗೆ ಅಧೀನನಾದ ಮಗನು, ತಾಯಿಗೆ ದೃಷ್ಟಿಗೆ ಕೋಮಲನಾದ ಏಕಪುತ್ರನು ಆಗಿದ್ದೆನು. ತಂದೆಯು ನನಗೆ ಬೋಧಕನಾಗಿ ಹೀಗೆಂದನು, ನನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ, ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ. ನನ್ನ ಆಜ್ಞೆಯನ್ನು ಕೈಕೊಂಡು ಸುಖವಾಗಿ ಬಾಳು. ಜ್ಞಾನವನ್ನು ಪಡೆ, ವಿವೇಕವನ್ನು ಸಂಪಾದಿಸು. ಮರೆಯಬೇಡ, ನನ್ನ ಮಾತುಗಳಿಗೆ ಓರೆಯಾಗಬೇಡ. ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು. ಪ್ರಿಯರೇ, ಈ ವಾಕ್ಯ ಭಾಗಗಳೆಲ್ಲ ಮಕ್ಕಳೇ ನಿಮಗೋಸ್ಕರ. ನೀವು ಅದನ್ನು ಪಾಲಿಸಿರಿ. ಇದರಲ್ಲಿ ಜ್ಞಾನ ಇದೆ, ಹೊರತೆ ಇದೆ, ನಿನ್ನ ಜೀವಿತವನ್ನು ರೂಪಿಸುವಂಥ ಸಂಗತಿಗಳಿದೆ. ಅದೇ 4ನೇ ಅಧ್ಯಾಯ 11ನೇ ವಚನದಿಂದ, ನಾನು ಜ್ಞಾನ ಮಾರ್ಗವನ್ನು ಉಪದೇಶಿ ಧರ್ಮ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು. ನೀನು ನಡೆಯುವಾಗ ನಿನ್ನ ಹೆಜ್ಜೆಗಳು ಇಕ್ಕಟ್ಟಾಗದು, ಓಡಿದರೆ ಮುಗ್ಗರಿಸುವುದಿಲ್ಲ. ಸದುಪದೇಶವನ್ನು ಹಿಡಿ, ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೋ, ಅದೇ ನಿನ್ನ ಜೀವವು. ಉಪದೇಶವನ್ನು ಸಡಿಲ ಬಿಡಬಾರ್ದು, ಗಟ್ಟಿಯಾಗಿ ಹಿಡ್ಕೊಳ್ಬೇಕು, ಬಿಗಿಯಾಗಿ ಹಿಡ್ಕೊಳ್ಬೇಕು ಉಪದೇಶವನ್ನು. ಇನ್ನು ಮರ ಹತ್ತುವಾಗ ನೀನು ಇಳಿತೀಯ, ಇಳಿಯುವಾಗ ನಿನ್ನ ಕೈಯನ್ನು ಸಡಿಲ ಬಿಟ್ಟರೆ ಏನಾಗ್ತೀಯ? ಕೆಳಗೆ ಬೀಳ್ತೀಯ.
ಬಾವಿಯಿಂದ ಹಗ್ಗ ಹಾಕಿ ನಿನ್ನನ್ನು ಮೇಲೆ ಕೆತ್ತುತ್ತಾರೆ, ಗಟ್ಟಿಯಾಗಿ ಹಿಡ್ಕೊಂಡಿರ್ತೀಯ. ಮೇಲೆ ಮೇಲೆ ಬರುವಾಗ ನಿನ್ನ ಕೈನ ಸಡಿಲ ಬಿಟ್ಟರೆ ಏನಾಗ್ತೀಯ? ನೀ ಬಿದ್ದೋಗ್ತೀಯ. ಹಾಗೆ ದೇವರ ವಾಕ್ಯವನ್ನು ಉಪದೇಶವನ್ನು ನೀನು ಸಡಿಲ ಬಿಡಬಾರದು, ದೇವರಿಗೋಸ್ಕರ ನಿಲ್ಲಬೇಕು. 5ನೇ ಅಧ್ಯಾಯ, ಕಂದ ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧನೆಗೆ ಕಿವಿಗೊಡು. ಹೀಗಾದರೆ ನೀನು ಸ್ವಬುದ್ಧಿಯನ್ನು ಹಾಗಾದರೆ ನೀನು ಸುಬುದ್ಧಿಯನ್ನು ಕೈಕೊಳ್ಳುವಿ. ನಿನ್ನ ತುಟಿ ತಿಳುವಳಿಕೆ ಕಾಪಾಡುವುದು. ಜಾರ ಸ್ತ್ರೀಯ ತುಟಿಗಳಲ್ಲಾದರೂ ಜೇನುಗರೆಯುವುದು. ಅವಳ ಮಾತು ಎಣ್ಣೆಗಿಂತಲೂ ನ್ಯಾಯವಾಗಿದೆ. ಅವಳು ಕಡೆಯಲ್ಲಿ ವಿಷದಂತೆ ಕಹಿಯೂ ಇಬ್ಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು. ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು. ಅವಳ ಹೆಜ್ಜೆಗಳ ಪಾತಾಳದ ದಾರಿಯನ್ನು ಹಿಡಿತವೆ. ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನು ವಿವೇಚಿಸಲಾರವು. ಅದು ಅವಳಿಗೆ ಗೊತ್ತೇ ಇಲ್ಲ. ಹೀಗಿರಲು ಮಗನೇ ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳಿಂದ ತೊಲಗಬಾರದು. ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ. ಪ್ರಿಯರು, ಇವತ್ತು ಪ್ರೀತಿ, ವ್ಯಾಮೋಹ, ಇದರಿಂದ ಯಾವುದಾದ್ರೂ ಒಂದು ಒಳ್ಳೆಯ ಅಂತ್ಯ ಕಾಣಲಿಕ್ಕೆ ಸಾಧ್ಯ ಇದೆಯಾ? ಇವತ್ತು ನಾವು ಅನೇಕ ಸಮಾಜದಲ್ಲಿ ಆಗುವಾಗ ದುರ್ಘಟನೆಯನ್ನು ನೋಡ್ತೇವೆ. ಈ ಪ್ರೀತಿ ಪ್ರಾರಂಭದಲ್ಲಿ ಸಿಹಿಯಿಂದ ಪ್ರಾರಂಭಿಸಿ ಕೊನೆಗೆ ವಿಷವು ಟೋಟಲ್ ವಿಷವಾಗಿ ಮಾರ್ಪಟ್ಟು ಎಷ್ಟೋ ಜೀವಗಳು ಹೋಗ್ತಾ ಇದೆ. ಮಗನೇ, ನೀನು ದೇವರ ವಾಕ್ಯವನ್ನು ಉಪದೇಶವನ್ನು ಕೇಳು. ನಿನ್ನ ಸ್ವಂತ ಜ್ಞಾನದಿಂದ ಕಂಡಂಥ ವಿಚಾರಗಳಿಂದ ನೀನು ನಿನ್ನನ್ನು ಮಾರಿಕೊಳ್ಳಬೇಡ. ನಿನ್ನ ಜೀವಿತದಲ್ಲಿ ಅದರಿಂದ ಆಗುವ ಪರಿಣಾಮ ಅದು ಭಯಂಕರವಾಗಿರ್ತದೆ. ಯಾಕಂದರೆ ಮುಂದೆ ಓದುವಾಗ ಯಾವ ರೀತಿ ದೇವರ ವಚನ ಹೇಳ್ತದೆ ಅಂದರೆ, ನೀನು ಈ ರೀತಿಯಲ್ಲಿ ದೇವರ ವಾಕ್ಯ ಕಿವಿಗೊಡದಿದ್ದರೆ ನಿನಗೆ ನಾಶನ ಖಂಡಿತ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದು ನಿನ್ನ ಜೀವಿತದಲ್ಲಿ ಆಗಬಾರದು. ನೀನು ದೇವರಿಗೋಸ್ಕರ ನಿಂತ ಪಕ್ಷದಲ್ಲಿ ದೇವರು ನಿನಗೆ ಸಹಾಯಕನಾಗಿ ನಡೆಸ್ತಾನೆ. ಮಾತ್ರವಲ್ಲ, 6ನೇ ಅಧ್ಯಾಯದಲ್ಲಿ ಸಹ ನಾವು ನೋಡ್ತೇವೆ ಅನೇಕ ವಾಕ್ಯಗಳನ್ನು. ಯಾವ ರೀತಿಯಲ್ಲಿ ನಿನ್ನ ಜೀವಿತವನ್ನು ಜಾರ ಸ್ತ್ರೀಯಿಂದ, ಕೆಟ್ಟ ಸ್ತ್ರೀಯಿಂದ, ಸವಿ ಮಾತಾಡುವ ಸ್ತ್ರೀಯಿಂದ ನಿನ್ನ ಜೀವಿತವನ್ನು ತಪ್ಪಿಸಿಕೊಳ್ಳಬೇಕು ಎಂಬುದಾಗಿ 6ನೇ ಅಧ್ಯಾಯದಲ್ಲಿ ಜ್ಞಾನೋಕ್ತಿ 6ರಲ್ಲಿ ನಾವು ನೋಡುತ್ತೇವೆ. ಪುನಃ ನಾವು 7ನೇ ಅಧ್ಯಾಯ ಜ್ಞಾನೋಕ್ತಿಗೆ ಬರುವಾಗ, ಕಂದ ನನ್ನ ಮಾತುಗಳನ್ನು ಅನುಸರಿಸಿ ನನ್ನ ಆಜ್ಞೆಗಳನ್ನು ಮನಸ್ಸಿಟ್ಟುಕೋ, ನನ್ನ ಉಪದೇಶವನ್ನು ಕಣ್ಣುಗುಡ್ಡೆಯಂತೆ ಕಾಪಾಡು, ಪಾಲಿಸು, ನನ್ನ ಆಜ್ಞೆಗಳನ್ನು ಕೈಕೊಂಡು ಬಾಳು. ಅವುಗಳು ನಿನ್ನ ಬೆರಳುಗಳಿಗೆ ಉಂಗುರವಾಗಿ ಇಟ್ಟುಕೋ, ಹೃದಯದ ಹಗಲ ಮೇಲೆ ಬರಿ. ಜ್ಞಾನವನ್ನು ಅಕ್ಕ ಎಂದು ಹೇಳು, ವಿವೇಕವನ್ನು ಆಪ್ತ ಮಿತ್ರಳೇ ಎಂದು ಕರೆ. ಅವು ಜಾರಳಿಂದ, ಸವಿ ಮಾತಾಡುವ ಪರಸ್ತ್ರೀಯಿಂದ ನಿನ್ನನ್ನು ರಕ್ಷಿಸುವುದು. ಇವತ್ತು ಈ ರೀತಿಯಲ್ಲಿ ನಾವು ನೋಡ್ತೇವೆ ಯಾವ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಳ್ಬೇಕಾಗಿದೆ. ನಾನು ನನ್ನ ಮನೆಯ ಜಾಲರಿಯಿಂದ ಇಣಿಕಿ ನೋಡಲು ಅಲ್ಪ ಬುದ್ಧಿಯುಳ್ಳ ಅನೇಕ ಯುವಕರು ಕಾಣಿಸಿದರು. ಅಲ್ಪ ಬುದ್ಧಿಯುಳ್ಳ ಅನೇಕ ಯುವಕರು ಕಾಣಿಸಿ ಅವರಲ್ಲಿ ಜ್ಞಾನಹೀನನಾದ ಒಬ್ಬ ಯವನಸ್ಥನು ಸಂಜೆಯ ಮೊಬ್ಬಿನಲ್ಲಿ ಮಧ್ಯರಾತ್ರಿ ಅಂಧಕಾರದಲ್ಲಿ ಅವಳ ಮನೆಯ ಮೂಲೆಯ ಹತ್ತಿರ ಬೀದಿಯಲ್ಲಿ ಹಾದು ಹೋಗುತ್ತಾ ಅವಳ ಮನೆಯ ಕಡೆಗೆ ತಿರುಗಿದನ್ನು ಕಂಡೆನು. ಈ ರೀತಿಯಲ್ಲಿ ಲೋಕದ ವ್ಯಾಮೋಹದಿಂದ ಉಂಟಾಗುವ ಪರಿಸ್ಥಿತಿ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಯವನಸ್ಥ ಮಕ್ಕಳೇ, ಲೋಕದಲ್ಲಿ ಆಗುವಂಥ ಈ ವಿಷಯಗಳು ನಿಮಗೆ ಹಿತವಲ್ಲ. ಕೊನೆಗೆ ಅದು ನಿಮಗೆ ಒಂದು ಮರಣ ಮಾರ್ಗವಾಗಿರ್ತದೆ, ಒಂದು ಸಂಕಟದ ಮಾರ್ಗವಾಗಿರುತ್ತದೆ. ಜೀವನದಲ್ಲಿ ಎಲ್ಲ ಜಿಗುಪ್ಸೆಯಿಂದ ಕೂಡಿದಂಥ ಜೀವಿತವಾಗಿರ್ತದೆ. ತಂದೆ ತಾಯಿಗಳು ನಿಮ್ಮನ್ನು ಹೆತ್ತು ಅವ್ರನ್ನ ಸಾಕಿ ಸಲಹಿ ನಿಮಗೆ ಬೇಕಾದದೆಲ್ಲ ಮಾಡಿದ್ದದು ನಿಮ್ಮ ಜೀವಿತ ನಿಮ್ಮ ಇಷ್ಟದ ಪ್ರಕಾರ ಹೋಗ್ಲಿಕ್ಕಲ್ಲ. ನಿಮ್ಮ ತಂದೆ ತಾಯಿಗೊಂದು ಕನಸಿರ್ತದೆ, ತಂದೆ ತಾಯಿಗೊಂದು ಇಷ್ಟ ಇರ್ತದೆ, ನನ್ನ ಮಗ ನನ್ನ ಮಗಳು. ಹಾಗಾಗಿ ನಿಮಗೆ ರೆಕ್ಕೆ ಪುಕ್ಕ ಬಂದು ನೀವು ಯವನಸ್ಥರಾಗಿರುವಾಗ ನಾನು ಕಲ್ತಿದ್ದೇನೆ ಅಥವಾ ನನಗೆ ಈ ರೀತಿ ಅದು ಇದೆ ಇದಿದೆ ಅಂತ ಹೇಳಿ ತಂದೆ ತಾಯಿಯ ಮನಸ್ಸನ್ನು ನೋವಿಸಿ ನಿಮಗೆ ಮನಸ್ಸಿಗೆ ಬಂದದನ್ನು ಮಾಡುವುದಕ್ಕೋ, ಕಣ್ಣಿಂದ ನೋಡಿದ್ದನ್ನು ನಿಮ್ಮ ಜೀವಿತದಲ್ಲಿ ನೀವು ಅದರಲ್ಲಿ ಮುಂದುವರಿಸುವುದಕ್ಕೋ ಯಾವ ಕಾರಣಕ್ಕೆ ಹೋಗಬಾರದು. ಈ ಲೋಕದಲ್ಲಿ ತಂದೆ ತಾಯಿಗಳ ಮಾತುಗಳನ್ನು ಮೀರಿ ನಡೆದರೆ ನಿಮ್ಮ ಆಯುಷ್ಯಕ್ಕೆ ಕುತ್ತು ಬರುತ್ತೆ, ನಿಮ್ಮ ಮುಂದಿನ ತಲೆಮಾರಿಗೆ ಕುತ್ತು ಬರುತ್ತೆ. ಹಾಗಾಗಿ ನೀವು ಯಾರೇ ಆಗಿರಲಿ, ಎಲ್ಲೇ ಇರ್ರಿ, ತಂದೆ ತಾಯಿಗಳನ್ನು ಮಾನಿಸುವರಾಗಿ ಪಾಲಿಸುವರಾಗಿರಬೇಕು. ಯಾಕಂದರೆ ಸಾಮುವೇಲನಂಥ ಜೀವಿತ ನಿಮ್ಮದಿರಬೇಕು. ಯಾವ ರೀತಿಯಲ್ಲಿ ಸಮರ್ಪಣೆ ಮಾಡಿಕೊಂಡ ಇಸಾಕನಂಥ ಜೀವಿತ ನಿಮ್ಮದಾಗಿರಬೇಕು. ಅವನೇ ತಂದೆ ಕೈ ಕಟ್ಟಿ ಯಜ್ಞಕ್ಕಾಗಿ ಕಟ್ಟಿಗೆ ಮೇಲೆ ಇಡುವಾಗಲೂ ಒಂದೇ ಒಂದು ಮಾತು ಹೇಳಲಿಲ್ಲ. ಇವತ್ತು ತಂದೆ ತಾಯಿಗೆ ಬುದ್ಧಿ ಹೇಳುವಂಥ ಮಕ್ಕಳಾಗಿರಬಾರ್ದು.
ನಿಮಗೆ ಒಂದು ಯವನ ಪ್ರಾಯಕ್ಕೆ ಅಥವಾ ಕಾಲೇಜಿಗೆ ಅಥವಾ ಅಲ್ಪ ಜ್ಞಾನ ಬಂದ ಕೂಡಲೇ ತಂದೆ ತಾಯಿಗಳು ನಿಮಗೆ ನಿಷ್ಠುರವಾಗಿರಬಾರ್ದು, ಅವರ ಅಸಹ್ಯ ಆಗಿರಬಾರ್ದು, ಅವರನ್ನು ನೋಡುವಾಗ ಒಂಥರ ನೀವು ಕೀಳು ಭಾವದಿಂದ ಕಾಣಬಾರದು. ಅವ್ರನ್ನ ಗೌರವಿಸಬೇಕು, ಮಾನಿಸಬೇಕು. ಎಲ್ಲವನ್ನು ದೇವರು ನೋಡ್ತಾ ಇದ್ದಾನೆ. ನಿನ್ನನ್ನು, ನಿನ್ನ ಮುಂದಿನ ತಲೆಮಾರಿನ ಸಂತತಿಯನ್ನು ದೇವರು ಆಶೀರ್ವಿಸಬೇಕಾದ್ರೆ ನೀನು ಈ ರೀತಿಯಾದಂಥ ಒಂದು ಆತ್ಮಿಕ ಅನುಭವದಲ್ಲಿ ನೀನು ಮುಂದೆ ಹೋಗಬೇಕು. ಪ್ರಿಯರೇ, ಸಹೋದರನೇ ಸಹೋದರಿ, ನಿನ್ನ ಜೀವಿತದಲ್ಲಿ ಬಹಳ ಈ ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗಿದೆ. ಮಾತ್ರ ಅಲ್ಲ, 13ನೇ ಅಧ್ಯಾಯದಲ್ಲಿ ಜ್ಞಾನಿಯಾದ ಮಗನು ತಂದೆಯ ಶಿಕ್ಷೆಯನ್ನು ಕೇಳುವನು, ಧರ್ಮನಿಂದಕನು ಗದರಿಕೆಯನ್ನು ಕೇಳನು. ಏನು ಮಾಡ್ತಾನೆ ಅವನ ಜೀವಿತದಲ್ಲಿ? ಅದರಿಂದ ಆಗುವಂಥ ಪರಿಣಾಮಗಳನ್ನು ಅವನು ಎದುರಿಸಬೇಕಾಗ್ತದೆ. ಪ್ರಿಯರೇ, ನಮ್ಮ ಜೀವಿತ ಹಾಗೆ ಇರಬಾರ್ದು. ನಾವು ದೇವರ ಆಶೀರ್ವಾದನ ಹೊಂದಿದಂಥ ಜನಾಂಗವಾಗಿ, ಒಂದು ಗಾಡ್ಲಿ ಜನರೇಷನನ್ನು ಮುಂದೆ ತರುವಂಥ ಜನರಾಗಿ ನಾವು ಕಾಣಿಸಿಕೊಳ್ಳುವಂತೆ ದೇವರು ನಡೆಸುವಂತೆ ಕರ್ತನಲ್ಲಿ ಕೇಳಿಕೊಳ್ಳೋಣ. ಮಾತ್ರವಲ್ಲ, ತಾಯಿಯ ಶುಭವನ್ನು ಕೋರದೆ ತಂದೆಯನ್ನು ಶಪಿಸುವ ಒಂದು ಥರದವರುಂಟು. ಈ ರೀತಿಯಲ್ಲಿ ನಾವು ನೋಡ್ತೇವೆ. ಮಾತ್ರವಲ್ಲ, 17ನೇ ವಚನ, ಜ್ಞಾನೋಕ್ತಿ 30, 11 ಮತ್ತು 17. ತಂದೆಯನ್ನು ಹಾಸ್ಯ ಮಾಡಿ ತಾಯಿಯ ಅಪ್ಪಣೆಯನ್ನು ಧಿಕ್ಕರಿಸುವ ಕಣ್ಣನ್ನು ಹಳ್ಳಕೊಳ್ಳದ ಕಾಗೆಗಳು ಕುಕ್ಕುವು, ರಣಹದ್ದುಗಳು ಬಂದು ತಿಂದು ಬಿಡುವು. ಭಯಂಕರ. ನಾವು ಉದಾಹರಣೆ ಹೇಳಿದ್ರೆ ಅನೇಕ ಸಂಗತಿಗಳುಂಟು. ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಹೇಳುವಾಗ ನಾನು ಇದನ್ನು ಮಾತನಾಡ್ತೀನಿ. ಜ್ಞಾನೋಕ್ತಿಯನ್ನು ಓದ್ರಿ. ಯವನಸ್ಥ ಮಕ್ಕಳೇ, ನಿಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವಿಸಲಿ. ನಿಮ್ಮ ಜೀವಿತ ಕುಟುಂಬವನ್ನು ಆಶೀರ್ವಿಸಲ್ಪಟ್ಟ ಕುಟುಂಬವಾಗಿ ಕಾಣಲಿ. ಪ್ರಾರ್ಥಿಸೋಣ. ಪ್ರೀತಿ ಸ್ವರ್ಪನಾಥ ದೇವರೇ, ಯೇಸುವೆ, ನಮ್ಮ ಒಳ್ಳೆ ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ಅದ್ಭುತ ರಕ್ಷಕನ ಆಲೋಚನಾ ಕರ್ತನು. ವಿಶೇಷವಾಗಿ ಸ್ವಾಮಿ, ಯವನಸ್ಥ ಮಕ್ಕಳಾಗಿ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ನೀ ಕೃಪೆ ಕೊಡು. ತಂದೆ ತಾಯಿಯಾಗಿ, ಮಕ್ಕಳಾಗಿ ಒಂದು ಆಶೀರ್ವಿಸಲ್ಪಟ್ಟ ಕುಟುಂಬವಾಗಿ ಕಾಣುವಂತೆ ನೀ ಕೃಪೆ ಕೊಟ್ಟು ನಡೆಸಿ. ಯಾರ ಚಿಂತೆ ದುಃಖ ಭಾರದಲ್ಲಿದ್ದರೆ ಅವರಿಗೆ ಬಿಡುಗಡೆ ಕೊಟ್ಟು ನಡೆಸು. ನೀನು ಆಶೀರ್ವಿಸು. ಎಲ್ಲ ಘನಮಾನಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ. ಆಮೇಲೆ.